ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪ್ರಕೃತ್ ಜೈನ್. ಇವತ್ತು ನಾನು ನಿಮಗೆ ಒಂದು ಫಾಲ್ಸ್ನ ತೋರಿಸ್ತೀನಿ. ಆ ಫಾಲ್ಸ್ ಹೇಗಿದೆ ಅಂದರೆ ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟಂತ ಹೇಳಿ ಫಾಲ್ಸ್ ಇದು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಜನಕ್ಕೆ ಈ ಫಾಲ್ಸ್ ಗೊತ್ತೇ ಇಲ್ಲ. ಇದಿರೋಂಥದ್ದು ಬಾಳೆನ್ನೂರು, ಜೈಪುರ ಹತ್ರ, ಜೈಪುರದಲ್ಲಿ ಇರುವಂಥದ್ದು. ರೂಟ್ ಆಗಿರ್ಬೋದು, ಅದು ಲೊಕೇಶನ್ ಆಗಿರ್ಬೋದು, ನಾನು ನಿಮಗೆ ಹಾಕಿರ್ತೀನಿ. ಆ್ಯಂಡ್ ಈ ಲಾಗ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬೇಡಿ, ಕಂಪ್ಲೀಟಾಗಿ ನೋಡಿ. ಬಿಕಾಸ್ ಈ ಫಾಲ್ಸು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ರೀಸೆಂಟಿಂದ ಈ ಫಾಲ್ಸಿಗೆ ನಿಮಗೆ ಹೋಗಲಿಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಸೊ ಈ ಫಾಲ್ಸ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಫಾಲ್ಸಿಗೆ ನೀವು ಬರಲೇಬೇಕು. ಆ್ಯಂಡ್ ಈ ಫಾಲ್ಸ್ ಹೇಗಿದೆ, ಎಲ್ಲಿಗೆ ಹೋಗಬೇಕು, ಅದು ಹೇಗೆ ಹೋಗಬೇಕು, ಪ್ರತಿಯೊಂದು ವಿಚಾರ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನೋಡಿ, ಲೈಟಾಗಿ ಮಳೆ ಕೂಡ ಬರ್ತಾ ಉಂಟು. ಬಟ್ ಮಳೆ ಬಂದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗ್ಬೋದು ಅಲ್ಲಿ ಹೋಗಲಿಕ್ಕೆಲ್ಲ. ಆದರೂ ಪರವಾಗಿಲ್ಲ, ಹೋಗ್ತಿದ್ದೀವಿ. ಇವಾಗ ನಾನು ಪ್ರೆಸೆಂಟ್ ಹೋಗ್ತಿರೋದು ಅಣ್ಣ ಮತ್ತು ಅತ್ತಿಗೆ ಜೊತೆ ಹೋಗ್ತೀನಿ. ಮತ್ತು ಅಲ್ಲಿಂದ ಮತ್ತಿನ್ನಿಬ್ಬರು ಅಣ್ಣ ಮತ್ತು ಅಕ್ಕ ಜಾಯ್ನ್ ಆಗ್ತಿದ್ದಾರೆ. ಸೊ ಟೋಟಲ್ ಐ ಥಿಂಕ್ ಒಂದು 5 to 6 ಮೆಂಬರ್ಸ್ ನಾವು ಹೋಗ್ತಾ ಇದ್ದೀವಿ ಇವತ್ತು. ಆ ಫಾಲ್ಸ್ ನೇಮ್ನ ನಾನು ನಿಮಗೆ ಇವಾಗ ಹೇಳೋದಿಲ್ಲ. ಆ್ಯಂಡ್ ಆ ಪ್ಲೇಸಿಗೆ ಹೋದ್ಮೇಲೆ ಆ ಫಾಲ್ಸ್ ನೇಮ್ ಏನಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಯಾಕೆ ಫಾಲ್ಸ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದಾಯ್ತಾ. ನೀವು ಆಲ್ರೆಡಿ ನಂದು ಏನು ಮೇನ್ ಪಿಕ್ಚರಲ್ಲಿ ನೋಡಿರ್ಬೋದು ಫಾಲ್ಸ್ ಹೇಗಿದೆ ಅಂತೇಳಿ. ಆದರೂ ನೀವು ಈ ಫಾಲ್ಸ್ನ ವಿಡಿಯೋದಲ್ಲಿ ನೋಡಿ ಹೇಗಿದೆ ಅಂತೇಳಿ. ಅದಕ್ಕೋಸ್ಕರ ಈ ಫಾಲ್ಸ್ನ ಅಥವಾ ಈ ಲಾಗ್ನ ನೀವು ಕಂಪ್ಲೀಟಾಗಿ ನೀವು ನೋಡಲೇಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡದಿರಂಗೆ ಈ ಲಾಗ್ನ ನೀವು ನೋಡಿ. ನಾವಿವತ್ತು ಹೋಗ್ತಿರೋದು ಇದೇ ಜೀಪಲ್ಲಿ. ಸೊ ಓಲ್ಡ್ ಈಸ್ ಗೋಲ್ಡ್ ಅಂತೇಳಿ, ಹಳೆ ಜೀಪ್ ಆದರೂ ಇದ್ರ ಕೆಪಾಸಿಟಿ ಮುಂದೆ ಬೇರೆ ಯಾವುದೂ ಇಲ್ಲ. ಇವರಿಬ್ಬರ ಜೊತೆ ಇವಾಗ ಹೋಗ್ತಿರೋದು. ಇನ್ನಿಬ್ಬರು ಮತ್ತೆ ಜಾಯ್ನ್ ಆಗ್ತಾರೆ. ಎಸ್, ಜರ್ನಿ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಇವಾಗ ನಾವು ಜೈಪುರ ಬಂದ್ವಿ. ಇನ್ನು ಜೈಪುರದಿಂದ ಬೇರೆ ಕಡೆ ಇನ್ನೊಂದು ರೂಟ್ ಇದೆ. ಆ ರೂಟ್ ಹೇಗೆ ಹೋಗ್ಬೇಕಂತ ನಾನು ನಿಮಗೆ ತೋರಿಸ್ತೀನಿ. ಜೈಪುರಕ್ಕೆ ಬಂದು ಸ್ವಲ್ಪ ಡಿಲೇ ಆಗ್ತುಂಟು. ಯಾಕೆ ಇಲ್ಲಿ ನೋಡಿ, ಇಲ್ಲಿ ನಾನು ಆ್ಯಕ್ಚುಲಿ ಸುಭಾಷ್ ಮತ್ತು ಪಂಚಮಿನ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಅವರಿಬ್ರು ಇಲ್ಲಿ ವೆಯ್ಟ್ ಮಾಡ್ತಿದ್ರು. ಅವಿನಾಶ್ ಸ್ಟುಡಿಯೋ ಇದು. ಬಟ್ ಅವನು ಮಾತ್ರ ಬರಲ್ಲ ಅಂತಿದ್ದಾನೆ. ಸೊ ನೋಡಿ, ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಕರ್ಕೊಂಡು ಹೋಗಿ ನನಗೆ ಹೇಳ್ತಿದ್ದಾನೆ ಅವ್ನು ಬರಲ್ಲ ಅಂತೆ. ಬಟ್ ಡಿಲೇ ಆಗ್ತುಂಟು. ಅವ್ನು ಬಾ ಅಂತ ಹೇಳಿ ಕರೆದ್ರೆ ಅವ್ನು ಯಾಕೋ ಬರ್ತಾ ಇಲ್ಲ. ಈ ಸಲ ಅವನಿಲ್ಲ. ನಾವು ಸುಹಾಸ್, ಸುಭಾಷ್, ಪಂಚಮಿ ಆ್ಯಂಡ್ ನನ್ನ ಅತ್ತಿಗೆ ರೇಖಾ, ಇವರು ಇಷ್ಟು ಜನ ಮಾತ್ರ ಹೋಗ್ತಿರೋದು ಇವಾಗ. ಇಲ್ಲಿ ನಮಗೆ ರೂಟ್ ಸರಿಯಾಗಿ ಗೊತ್ತಿರೋದು ಅವಿನಾಶಿಗೆ. ಬಾ ಮಾರೆ ಹೋಗೋಣ ಅಂತ ಹೇಳಿ ಕರೆದ್ರೆ ಅವ್ನು ಬರಲ್ಲ ಅಂತಿದ್ದಾನೆ. ರೂಟ್ ಹೇಳ್ತಿದ್ದಾನೆ. ಕನ್ಫ್ಯೂಸ್ ಆದರೆ ಗ್ಯಾರಂಟಿ ಅವನಿಗೆ ಬಂದು ಹೊಡಿತೀನಿ ಪಕ್ಕ ಮಾತ್ರ. ಇದೇ ಜೀಪಲ್ಲಿ ಹೋಗೋಣ ಅಂತೇಳಿ ಬಂದ್ವಿ. ಬಟ್ ಈಗ ಜೀಪ್ ಚೇಂಜ್ ಮಾಡ್ತಿದ್ದೀವಿ. ಬಿಕಾಸ್ ಇದ್ರದ್ದು 4 ಲಾಕು ತೆಗ್ದಿದಾರಂತೆ. ಅದಕ್ಕೋಸ್ಕರ ಈ ಜೀಪ್ ಬಿಟ್ಟು ಇನ್ನೊಂದು ಜೀಪಿಗೆ ಮೂವ್ ಆಗ್ತಿದ್ದೀವಿ. ಇವಾಗ ಹೋಗೋದು ನಾವು ಈ ಜೀಪಲ್ಲಿ ಹೋಗ್ತಿರೋದು. ಆ ಜೀಪ್ನಲ್ಲಿ ನಿಲ್ಲಿಸಿ ಈ ಜೀಪಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಇವಾಗೇನು ನೋಡ್ತೀರಿ, ಇದು ಆಚೆ ಸೈಡ್ ನೀವು ನೋಡ್ತೀರಿ ಜೈಪುರ ಬಸ್ ಸ್ಟ್ಯಾಂಡು. ಆ್ಯಂಡ್ ಇಲ್ಲಿಂದ ನೀವು ಹೇಗೆ ಹೋಗ್ಬೇಕಂತ ಹೇಳಿ ನಾನು ರೂಟ್ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಆ್ಯಂಡ್ ಎಲ್ಲೆಲ್ಲಿ ರೂಟ್ ಚೇಂಜ್ ಆಗಬೇಕಂತ ಹೇಳ್ತೀನಿ, ಆ ರೂಟ್ನ ನೀವು ಚೇಂಜ್ ಮಾಡ್ಕೊಂಡು ನೀವು ಹೋಗಬೇಕಾಗುತ್ತೆ. ಪ್ರತಿಯೊಂದು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ನೀವು ಬರಬೇಕಾಯ್ತು ಜೈಪುರದಿಂದ ಕೊಪ್ಪ ರೂಟಲ್ಲಿ ನೀವು ಬರಬೇಕು. ಇಲ್ಲಿ ನೀವು ರೂಟ್ ನೋಡ್ಬೋದು. ಈಚೆ ನೀವು ಲೆಫ್ಟ್ ಸೈಡ್ ಹೋದರೆ ಕೊಪ್ಪ ಹೋಗುತ್ತೆ. ಬಟ್ ನಾವು ಹೋಗಬೇಕಾಗಿದ್ದು ರೈಟ್ ಸೈಡು. ಆ್ಯಕ್ಚುಲಿ ಇಲ್ಲಿ ನೀವು ಅಲ್ಗೇಶ್ವರ ಎಸ್ಟೇಟ್ ಅಂತ ಏನೋ ಇಲ್ಲಿ ಎಸ್ಟೇಟ್ ಬೋರ್ಡ್ ಇದೆ ನೋಡಿ. ಆ ಎಸ್ಟೇಟ್ ರೂಟಲ್ಲಿ ನೀವು ಹೋಗಬೇಕಾಗುತ್ತೆ. ಇಲ್ಲಿ ಒಳಗೆ ಹೋಗಿ ನೆಕ್ಸ್ಟ್ ಇನ್ನೊಂದು ಸರ್ಕಲ್ ಸಿಗುತ್ತೆ. ಆ ಸರ್ಕಲಲ್ಲಿ ಕೆಳಗೆ ಹೋಗ್ಬೇಕು. ಅದನ್ನ ತೋರಿಸ್ತೀನಿ ನೋಡಿ. ನೀವು ಇಲ್ಲಿ ನೀವೇನು ಲೆಫ್ಟಿಗೆ ತೊಗೊಂಡು ಸೀದಾ ಬಂದರೆ ಆಯಿತು. ಇಲ್ಲಿ ನೋಡ್ಬೋದು ನೀವು ಸೀತಾವನ ಎಸ್ಟೇಟಿಗೆ ಹೋಗೋ ರೂಟು. ಆ್ಯಕ್ಚುಲಿ ಇಲ್ಲಿ ಕೆಳಗೆ ಹೋಗಬೇಕು. ಆ್ಯಂಡ್ ನಿಮಗೆ ಇದೊಂದು ದೇವಸ್ಥಾನ ಕಾಣುತ್ತೆ ನೋಡಿ. ಈ ದೇವಸ್ಥಾನದ ರೂಟಲ್ಲಿ ಕೆಳಗೆ ಹೋದರೆ
ನೀವು ಸೀದಾ ಸೀತವನ ಎಸ್ಟೇಟಿಗೆ ಅಲ್ಲಿ ಹೋಗಿ ಅಲ್ಲಿಂದ ವಾಕ್ ಮಾಡಬೇಕಾಗುತ್ತೆ. ನೀವು ಕ್ಲೀನಾಗಿ ನೋಡಿಕೊಂಡ್ರೆ ಆರಾಮ್ ಬರ್ಬೋದು. ಆ್ಯಂಡ್ ಸ್ವಲ್ಪ ಲೊಕೇಶನ್ ಸ್ವಲ್ಪ ಮಿಸ್ ಆಗ್ತುಂಟು ರೂಟು. ಅದರಿಂದ ಈ ಏನು ನಾನು ಕಳಿಸಿದ್ದೀನಿ ಅದನ್ನ ನೋಡ್ಕೊಂಡು ಕ್ಲೀನಾಗಿ ಬರೋದು ಬೆಸ್ಟ್. ಸೊ ನಾನು ನಿಮ್ಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಲಾಗ್ ಮಿಸ್ ಮಾಡಬೇಡಿ ಕೊನೆವರೆಗೂ ಅಂತೇಳಿ. ಇವಾಗ ಬಂದಿದ್ದೀವಿ. ಈಗೇನು ನನ್ನ ಬ್ಯಾಕ್ ಸೈಡ್ ಏನು ನೋಡ್ತೀರಿ, ಇದು ಒಂದು ಎಸ್ಟೇಟು. ಈ ಎಸ್ಟೇಟ್ ಒಳಗೆ ಇದು ಫಾಲ್ಸ್ ಇರೋವಂಥದ್ದು. ಆ್ಯಂಡ್ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ, ಬಟ್ ಜನಗಳಿಗೆ ನೋಡಲಿಕ್ಕೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಹೋಗ್ಬೋದು. ಆ್ಯಂಡ್ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಯಾವುದೂ ಅಲೋ ಮಾಡೋದಿಲ್ಲ. ಆ್ಯಂಡ್ ಅಟ್ ಪ್ರೆಸೆಂಟ್ ಎಂಟ್ರಿ ಫೀಸ್ ಇಲ್ಲ. ಇನ್ನು ನಾಳೆ ದಿನ ತುಂಬ ಕ್ಲಿಕ್ ಆಗಿ ಏನಾರಾದರೆ ಎಂಟ್ರಿ ಫೀಸ್ ಇಡ್ಬೋದು, ಗೊತ್ತಿಲ್ಲ ಅದೇನಾಗುತ್ತೆ ಅಂತೇಳಿ. ಅಟ್ ಪ್ರೆಸೆಂಟ್ ನನಗೆ ಇಲ್ಲಿ ಯಾವುದೂ ಎಂಟ್ರಿ ಫೀಸ್ ಇಲ್ಲ. ಹೋಗಲಿಕ್ಕೆ ನಾವು ಬಂದ್ವಿ, ಬಟ್ ರೂಟ್ ಸ್ವಲ್ಪ ಕನ್ಫ್ಯೂಷನ್ ಉಂಟು. ಆ್ಯಂಡ್ ಗೇಟ್ಗಳಿದ್ವು, ಒಂದು 2 ಗೇಟ್ ಎಲ್ಲ ಇದ್ದಾವೆ. ಅಲ್ಲಿ ಕೇಳಿದ್ದಕ್ಕೆ ಒಂದು ಸಣ್ಣ ಗೇಟ್ ಇದೆ, ಆ ಸಣ್ಣ ಗೇಟಲ್ಲಿ ಹೋಗಿ ಅಂತ ಹೇಳಿದರು. ಬಟ್ ಯಾವ ಗೇಟಲ್ಲಿ ಹೋಗ್ಬೇಕಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಈಗ ನೋಡ್ತೀವಿ ಯಾವ ರೂಟ್ ಅಂತೇಳಿ. ನಾನು ಹೋಗಿದ್ದ ರೂಟ್ನ ನೀವು ನೋಡ್ಕೊಂಡು ಬರೋದು ಬೆಸ್ಟ್. ಯಾಕೆ ಗೊತ್ತಾ, ತುಂಬ ಕನ್ಫ್ಯೂಸ್ ಆಗುತ್ತೆ. ಈ ಸಿಕ್ಕಾಪಟ್ಟೆ ರೋಡ್ ಇದೆ, ಹಾಗಾಗಿ ಕನ್ಫ್ಯೂಷನ್ ತುಂಬ ಇದೆ. ಆ್ಯಂಡ್ ಲೊಕೇಶನಲ್ಲಿ ಕೂಡ ರೂಟ್ ಸರಿಯಾಗಿ ತೋರಿಸ್ತಾ ಇಲ್ಲ. ಸೊ ನೀವು ಆದಷ್ಟು ಈ ಲಾಗಲ್ಲಿ ನೋಡಿಕೊಂಡು ಬರೋದು ಬೆಸ್ಟ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೀವೇನು ಈ ಕಣ ನೋಡ್ತಾ ಇದ್ದೀರಿ, ಇದನ್ನ ಕಣ ಅಂತ ಹೇಳಿ ಕರಿತೀವಿ ನಾವು. ಆ್ಯಂಡ್ ಇಲ್ಲಿ ಒಂದು ರೂಟ್ ಮೇಲಕ್ಕೆ ಹೋಗಿದೆ. ಆ ರೂಟಿನ ಪಕ್ಕದಲ್ಲಿ ಒಂದು ಗೇಟ್ ಇದೆ, ಆ ಗೇಟಿಗೆ ಹೋಗೋದಲ್ಲ. ಆ್ಯಂಡ್ ಇಲ್ಲೇ ಸ್ವಲ್ಪ ಮುಂದೆ ಇಲ್ಲೊಂದು ಗೇಟ್ ಇದೆ. ಈ ಗೇಟಲ್ಲಿ ನೀವು ಹೋಗ್ಬೇಕಾಯ್ತಾ. ನೀವು ಕನ್ಫ್ಯೂಸ್ ಆಗಬೇಡಿ, 2 ಗೇಟ್ ಇದೆ. ಸೊ ಆ ಗೇಟಲ್ಲ, ಇಲ್ಲಿರೋಂಥ ಗೇಟಲ್ಲಿ ನೀವು ಕೆಳಗೆ ಹೋಗಬೇಕು. ಇವಾಗ ಸಣ್ಣಕ್ಕೆ ಬೇರೆ ಮಳೆ ಕೂಡ ಬರ್ತಾ ಉಂಟು. ಸೊ ಏನಂದರೆ ನಮಗೆ ಯಾವುದೇ ರೀತಿ ಹತ್ತಿ ಹೋಗ್ಬೇಕಂತ ಏನಿಲ್ಲ. ಕೇಳ್ತಾ ಏನು ಹೇಳ್ತೀವಿ ಅಂತ, ಜೀಗುಜ್ಜೆ ಪೋಡಿ ಅಂದರೆ ಇದು ಜೀಗುಜ್ಜೆ ಮರ. ನೀವೇನು ನೋಡ್ತೀರಿದು, ಇದರಿಂದ ಬೋಂಡ ಮಾಡ್ತಾರೆ, ಅದನ್ನೇ ಒಂದು ಹೇಳ್ತೇನೆ. ಇಲ್ಲಿ ಒಂದು ಮನೆ ಇದೆ. ಈ ಮನೆ ಪಕ್ಕದಲ್ಲೇ ಒಂದು ಕಾಲ್ ದಾರಿ ಹೋಗಿದೆ. ಆ ದಾರಿಲಿ ನೀವು ಹೋಗಬೇಕು. ನೋಡಿ ಅವ್ರು ಬರ್ತಿದಾರಲ್ಲ, ಆ ದಾರಿಲಿ ನೀವು ಹೋಗಬೇಕು. ನೋಡಿ ಜರ್ಮನ್ ಶಫರ್ಡ್ ಇದೆ, ಬಟ್ ಜರ್ಮನ್ ಶಫರ್ಡ್ ಥರ ಆ್ಯಟಿಟ್ಯೂಡ್ ಮಾತ್ರ ಇಲ್ಲ. ಲ್ಯಾಬ್ ಡಾಕ್ಟರ್ ಆ್ಯಟಿಟ್ಯೂಡ್ ಅಂತೆ. ನಮ್ಮ ಪರಿಸ್ಥಿತಿ ನೋಡಿ, ಒಂದೇ ಛತ್ರಿ 3 ಜನ ಹೋಗ್ತಿದ್ದೀವಿ, ಇನ್ನೊಂದು ಛತ್ರಿಲಿ ಅವರಿಬ್ಬರು ಬರ್ತಿದ್ದಾರೆ. ಬಟ್ ನನ್ನ ಛತ್ರಿಲಿ ಮಳೆ ಪರಿಸ್ಥಿತಿ. ನನ್ನ ಪ್ರಕಾರ ನಾನು ಸುಮ್ಮನೆ ಛತ್ರಿಲಿ ಬರೋ ಬದಲು ಸುಮ್ಮನೆ ನಡ್ಕೊಂಬಂದ್ರೆ ಆಗ್ತಿದೆ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಛತ್ರಿ ನನಗಂತೂ ಮಳೆ ನೀರು ಬೀಳ್ತಾನೆ ಇದೆ, ಸುಮ್ಮನೆ ಛತ್ರಿ ನಿಂತೇನು ಪ್ರಯೋಜನ. ಅಷ್ಟೆಲ್ಲ ಕಷ್ಟಪಟ್ಟು ಬರೋ ಬದಲು ಸುಮ್ಮನೆ ಆರಾಮಾಗಿ ನಡ್ಕೊಂಡು ಹೋಗೋಣ ಅಂತ ನಾನು ಮುಂದೆ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದೇನು ಗೊತ್ತಾ, ಇದು ಮಲೆನಾಡು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆ ಗೊತ್ತಾ, ಮಲೆನಾಡಲ್ಲಿ ಮಾತ್ರ ನೀವು ಈ ಥರ ಕಾಣ್ಬೋದು. ಇದನ್ನ ನಾವು ಸಂಕ ಅಂತ ಹೇಳಿ ಕರಿತೀವಿ. ಬಟ್ ಇವ್ರು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ತುಂಬ ಗಟ್ಟಿಮುಟ್ಟಾಗಿದೆ. ಇದು ಏನು ಅಡಿಕೆ ಮರದಿಂದ ಇವರು ಮಾಡಿದ್ದು, ಸಾಕತ್ತಾಗಿದೆ ಆಯಿತಾ. ರಾಮಾಯಣಕ್ಕೂ ಮತ್ತು ಈ ಫಾಲ್ಸಿಗಿರೋ ಸಂಬಂಧ ಅದು ನಾನು ನಿಮಗೆ ಅದನ್ನ ಹೇಳಲೇಬೇಕು, ಹೇಳ್ತೀನಿ. ಬಟ್ ಅದನ್ನ ಫಾಲ್ಸ್ ಎದುರುಗಡೆ ನಿಂತ್ಕೊಂಡು ಹೇಳಿದ್ರೇ ಚಂದ ಅನಿಸ್ತು. ಅದಕ್ಕೋಸ್ಕರ ನಾನು ನಿಮಗೆ ಆ ಸ್ಟೋರಿನ ಹೇಳಿಲ್ಲ. ವೆಯ್ಟ್, ಫಾಲ್ಸ್ ಇನ್ನೇನು ತುಂಬ ದೂರ ಏನಿಲ್ಲ, ಇಲ್ಲೇ ಹತ್ತಿರದಲ್ಲಿದ್ದೀವಿ. ಸೊ ಅಲ್ಲಿಗೆ ಹೋಗಿ ಆ ಫಾಲ್ಸ್ ಹೇಗೆ ಏನು ಅಂತ ಹೇಳಿ ಆ ರಾಮಾಯಣದ ಸ್ಟೋರಿ ನಿಮಗೆ ಹೇಳಲೇಬೇಕು. ವೆಯ್ಟ್, ನೀವು ಹೋಗೋ ರೂಟ್ ನೋಡಿ, ಅಂದರೆ ಕಾಲ್ದಾರಿ ಅಂತೇಳಿ ಕರಿತೀವಿ ನಾವು. ಯಾವುದೇ ರೀತಿ ಇದಿರೋದಿಲ್ಲ, ಏನು ರೋಡ್ ಇರೋದಿಲ್ಲ, ದಾರಿ ಅಷ್ಟೇ. ಫೈನಲಿ ಅಂತೂ ನಾವು ಸೀತಾವನ ಫಾಲ್ಸಿಗೆ ಬಂದ್ವಿ. ಆ್ಯಂಡ್ ವೆಯ್ಟ್, ಐ ವಿಲ್ ಶೋ ಯು ಹೇಗಿದೆ ಅಂತ ಹೇಳಿ. ರಾಮಾಯಣಕ್ಕೂ ಈ ಫಾಲ್ಸಿಗೂ ಇರೋ ಸಂಬಂಧ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ, ರಾಮ ಸೀತೆ ಲಕ್ಷ್ಮಣ ಏನು ವನವಾಸಕ್ಕೆ ಹೋಗಿರ್ತಾರೆ, ಆ ಟೈಮಲ್ಲಿ ಇಲ್ಲಿ ಸೀತೆ ಬಂದು ಸ್ನಾನ ಮಾಡಿ, ಸ್ನಾನದ ನಂತರ ಎಲೆ ಅಡಿಕೆ ಹಾಕ್ಬೇಕಾದ್ರೆ 1 ಪಾಯಿಂಟ್ ಅಷ್ಟು ಸುಣ್ಣವನ್ನು ಇಲ್ಲಿ ಕೆಳಗೆ ಬೀಳಿಸ್ತಾಳೆ. ಅಂದಿನಿಂದ ಇಂದಿನ ತನಕ
ಯಾವುದೇ ಆದ್ರೂ ಒಂದು ವಸ್ತು, ಬೆಳ್ಳಿ, ಬಂಗಾರ ಆಗಿರ್ಬೋದು, ಕಬ್ಬಿಣಗಳಾಗಿರ್ಬೋದು, ಯಾವ್ದಾದ್ರು ನೀವು ಅಲ್ಲಿ ಹಾಕಿದರೆ 1 ವಾರದ ನಂತರ ಅಲ್ಲಿ ಸುಣ್ಣವಾಗಿ ಬದಲಾಗುತ್ತೆ. ಅದು ಇವತ್ತಿನಿಂದ ಆಗ್ತಿರೋದಲ್ಲ, ಆವಾಗ ಸುಣ್ಣ ಬೀಳಿಸದಿಂದ ಇಂದಿನ ತನಕನು ಅದೇ ರೀತಿ ಆಗ್ತಿರೋದು ಅಂತ ಹೇಳ್ತಾರೆ. ಈ ಏನ್ ನೀವು ನೋಡ್ತಿರೋ ವೈಟ್ ಕಲರ್, ಅದು ಸುಣ್ಣ ಅಂತ ಹೇಳಿ ಕರೀತಾರೆ. ಇಷ್ಟೇ ಅಲ್ಲ, ಇಲ್ಲಿ ನೀರು ಏನ್ ನೀವು ನೋಡ್ತೀರಿ, ಈ ನೀರು ಎಲ್ಲಿಂದ ಬರ್ತಾ ಇದೆ, ಇದ್ರದ್ದು ಉದ್ಭವ ಎಲ್ಲಾಗ್ತಿದೆ ಅನ್ನೋದು ಇಂದಿಗೂ ಕೂಡ ಯಾರಿಗೂ ಕೂಡ ತಿಳಿದು ಬಂದಿಲ್ಲ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿ ನೀವು ನೋಡೋದಾದ್ರೆ, ಮಳೆಗಾಲದಲ್ಲಿ ಇಲ್ಲಿ ನೀರು ಕಡಿಮೆ ಆಗುತ್ತೆ ಅಂಡ್ ಬೇಸಿಗೆಗಾಲದಲ್ಲಿ ಇಲ್ಲಿ ನೀರು ಹೆಚ್ಚಾಗುತ್ತೆ. ಇದರ ಇನ್ನೊಂದು ವಿಶೇಷತೆ ಇದು. ಅಷ್ಟು ವಿಶೇಷತೆ ಒಳಗೊಂಡಂತ ಫಾಲ್ಸ್ ಇದು. ಅದರಿಂದ ಈ ಫಾಲ್ಸ್ ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ಫಾಲ್ಸ್ ಅಂತಾನು ಹೇಳ್ಬೋದು. ಇದನ್ನ ಇಲ್ಲಿ ನೋಡಿ, ಇಲ್ಲಿ ಒಂದು ಏಡಿ ಮರಿ ಇದೆ. ಏನೋ ಪಂಚಮಿ ಚಟ್ನಿ ಮಾಡೋಕೆ ನಮ್ ಧರ್ಮದಲ್ಲಂತೂ ಇಲ್ಲ ಪಂಚಮಿ. ಈ ತರ ಎಲ್ಲ ಪ್ರಾಣಿ ಹಿಂಸೆ ಮಾಡ್ಬೇಕಂತಿದ್ಯಲ್ಲ. ಮಲ್ನಾಡ್ ಮ್ಯೂಸಿಕ್ ಅಂತ ಹೇಳ್ಬೋದು. ಇದು ಬೀರ್ಲಕ್ಕೆ ಅಂತೇಳಿ, ಬೀರ್ಲಕ್ಕೆ ಅಂತೇಳಿ ಇದನ್ನ ಆ್ಯಕ್ಚುಲಿ ಮಲ್ನಾಡ್ ಮ್ಯೂಸಿಕ್ ಅಂತ ಹೇಳ್ತಾರೆ. ಈಗ ನೀವೇನು ಸೌಂಡ್ ಕೇಳ್ತೀರಿ ಇದು, ಬಟ್ ಇದ್ಯಾಕೋ ಕೂಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ ನನಗೆ. ಛತ್ರಿ ತರದೇ ಇರೋ ಪರಿಸ್ಥಿತಿ ನಾನು ನೋಡಿ, ಇಲ್ಲಿ ನನ್ನ ಜಾಕೆಟ್ನ ಛತ್ರಿಯಾಗಿ ಮಾಡ್ಕೊಂಡಿದ್ದೀನಿ. ಮಳೆ ಬರ್ತದೆ, ಬಟ್ ಕ್ಯಾಮ್ರಲ್ಲಿ ಅಷ್ಟು ಕ್ಲೀನಾಗಿ ಕಾಣ್ತಿಲ್ಲ. ಅದಕ್ಕೋಸ್ಕರ ಅಷ್ಟೊಂದು ನಿಮ್ಗೆ ಗೊತ್ತಾಗ್ತಿಲ್ಲ. ಬಟ್ ಮಳೆ ಬರ್ತುಂಟು, ಅದಕ್ಕೆ ನಾನು ಈಗ ಛತ್ರಿ ಇಲ್ದಿರೋ ಕಾರಣಕ್ಕೋಸ್ಕರ ನಾನು ಜಾಕೆಟ್ನೇ ಛತ್ರಿ ಮಾಡ್ಕೊಂಡಿದ್ದೀನಿ. ಈಗ ನೋಡೋಣ ಬನ್ನಿ. ಇವಾಗ ಫೈನಲಿ ಅಂತೂ ನಾವು ಜೀಪ್ ಹತ್ರ ಬಂದಿದ್ದೀವಿ. ಫಾಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ಎನ್ ಅಲ್ಟಿಮೇಟ್ ಫಾಲ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಸಖತ್ತಾಗಿ ಅಷ್ಟು ಚೆನ್ನಾಗುಂಟು. ಸಣ್ಣಕ್ಕಿದ್ರು ಅದು ನೋಡ್ಲಿಕ್ಕೆ ಹೇಗಿರುತ್ತೋ ಸಖತ್ತಾಗಿದೆ. ಒಂಥರ ಗ್ರೀನರಿಯಿಂದ ಸೂಪರಾಗಿ ಕಾಣುತ್ತೆ. ನಾನು ನಿಮಗೆ ನಾನು ಅದನ್ನ ಅಷ್ಟು ಎಡಿಟೇ ಮಾಡಿಲ್ಲ, ಯಾಕಂದರೆ ನಾನು ಎಡಿಟ್ ಮಾಡಿದರೆ ಇನ್ನೂ ಗ್ರೀನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನ ಎಡಿಟೇ ಮಾಡಿಲ್ಲ, ಅಷ್ಟು ಗ್ರೀನರಿ ಉಂಟು ಅಲ್ಲಿ. ಆ್ಯಂಡ್ ಫಾಲ್ಸ್ ಸಣ್ಣಕ್ಕಿದ್ರು ಆಟ ಆಡೋಕ್ಕೆ ನೀರು ಸಣ್ಣಕ್ಕೆ ಮೇಲಿಂದ ಬರುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಎಂಥವ್ರು ಬೇಕಾದ್ರೆ ಆಟ ಆಡ್ಬೋದು. ಆ್ಯಂಡ್ ಹೋಗೋದಕ್ಕೂ ಅಷ್ಟೇ ದಾರಿ ಕ್ಲೀನ್ ಇದೆ. ಏನು ತುಂಬ ಹತ್ತಿ ಹೋಗಬೇಕು, ತುಂಬ ಸುಸ್ತಾಗುತ್ತೆ, ಆ ಥರ ಯಾವುದೂ ಇಲ್ಲ. ಆರಾಮ್ ಬರ್ಬೋದು ನೀವು. ಈ ಫಾಲ್ಸ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು. ಆ್ಯಂಡ್ ಈ ಫಾಲ್ಸಿಗೆ ನೀವು ಬರಲೇಬೇಕು. ಆ್ಯಂಡ್ ಇದ್ರ ಲೊಕೇಶನ್ ಕೂಡ ನಾನು ಹಾಕಿರ್ತೀನಿ, ಬಟ್ ಲೊಕೇಶನ್ ಅಷ್ಟು ಕ್ಲೀನಾಗಿ ಗೊತ್ತಾಗೋದಿಲ್ಲ. ಆದರೆ ನನ್ನ ಲಾಗ್ ನೋಡಿ ನೀವು ಕ್ಲೀನಾಗಿ ಬನ್ನಿ. ಇಷ್ಟೋ ತನಕ ನನ್ನ ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.